ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ. ಈ ಒಂದು ಉದಯಕಾಲ ಸಮಯದಲ್ಲಿ ದೇವರ ಒಂದು ಮಹಾಕೃಪೆಗಾಗಿ ವಂದನೆ ಸಲ್ಲಿಸ್ತೇನೆ. ಆತನ ಕೃಪೆ, ಆತನ ಕರುಣೆ ಕಟಾಕ್ಷಗಳೇ ನಮ್ಮನ್ನು ಕಾದು ಕಾಪಾಡ್ತಾ ಇದೆ. ಹಲ್ಲೆಲೂಯಾ. ಅದ್ಭುತವಾದ ಆರಾಧನೆ ದೇವರ ನಾಮದಲ್ಲಿ ನಾನು ನಂಬ್ತೇನೆ. ಆತನು ಮಹಿಮೆ ಹೊಂದಿದ್ದಾನೆ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಈ ಒಂದು ಉದಯಕಾಲ ಸಮಯದಲ್ಲಿ ಪ್ರಿಯರೇ, ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ನಾವು ಈ ಲೋಕ ಯಾತ್ರೆಲ್ಲ ಮುಂದೆ ಹೋಗ್ತಿರುವಾಗ ಸೈತಾನನು ನಮ್ಮನ್ನು ಸೋಲಿಸಬೇಕೆಂಬುದಾಗಿ, ಸೈತಾನು ನಮ್ಮನ್ನು ಬೀಳಿಸಬೇಕೆಂಬುದಾಗಿ, ಸೈತಾನು ನಮ್ಮನ್ನು ನಮ್ಮ ಕ್ರಿಯೆಗಳು ನಾಶ ಮಾಡಬೇಕೆಂಬುದಾಗಿ ಅನೇಕ ಸಾರಿ ಅಡಚಣೆ ಮಾಡ್ತಾ ಇರ್ತಾರೆ. ಯಾವುದೇ ಸ್ಥಿತಿಗತಿಗಳಲ್ಲಿ ನಾವಿರುವಾಗ ಸೈತಾನನು ನಮ್ಮನ್ನು ಅನೇಕ ಸರಿ ಎದುರುಗೊಳ್ತಾ ಇರ್ತಾನೆ. ಒಬ್ಬ ಭಕ್ತನು, ಒಬ್ಬ ದೇವರ ಸೇವಕರು, ದೇವರ ದಾಸನು, ಒಬ್ಬ ಭಕ್ತನು ನೋಡುತ್ತೇವೆ, ಆ ವಿಧವಾಗಿ ಅವನ ಜೀವಿತದಲ್ಲಿ ಸುಖ ಇಲ್ಲದೆ, ಸಮಾಧಾನವಿದೆ, ಅಳಿಯುವಂತ ಸ್ಥಿತಿಯಲ್ಲಿ ಅವನು ಒಂದು ವಿಷಯ ಮಾಡ್ತಾನೆ. ಆ ಒಂದು ವಿಷಯವನ್ನು ನಾವು ಈ ದಿನ ನಾವು ಧ್ಯಾನಿಸುವಂತವರಾಗಿರೋಣ. ಅದು ದೇವರ ವಾಕ್ಯದಲ್ಲಿ ಆ ಒಬ್ಬ ದಾಸನು, ಆ ಒಬ್ಬ ವ್ಯಕ್ತಿ ಬಹಳ ಪ್ರಾಮುಖ್ಯವಾದವನು. ನೋಡುತ್ತೇವೆ, ಕಷ್ಟಕಾಲದಲ್ಲಿ ಕಣ್ಣೀರಲ್ಲಿ ನಾವು ಹೋಗುವಾಗ ನಾವು ಅದನ್ನು ಮಾಡುವುದಾದರೆ ಖಂಡಿತ ನಾವು ಆಶೀರ್ವಾದ ಹೊಂದೇವೆ. ಖಂಡಿತ ನಾವು ನಮ್ಮ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ನೀನು ಅಭಿವೃದ್ಧಿ ಕಾಣಬೇಕಂದ್ರೆ, ನಿನ್ನ ಜೀವನದಲ್ಲಿ ನೀನು ಮೇಲಕ್ಕೆ ಬರಬೇಕಂದ್ರೆ, ನಿನ್ನ ಜೀವಿತದಲ್ಲಿ ನೀನು ಅನೇಕ ವಿಷಯಗಳಲ್ಲಿ ನೀನು ಉತ್ತೀರ್ಣರಾಗಬೇಕಂದ್ರೆ ಇದು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಸೈತಾನನು ಗರ್ಜಿಸುವ ಸಿಂಹದೊಪ್ಪದಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಅವನು ಕಾಯ್ತಾ ಇದ್ದಾನೆ. ನೋಡ್ತೇವೆ, ಅನೇಕರು ನುಂಗಿ ಹಾಕಿದ್ದಾನೆ. ಅನೇಕರನ್ನು ಏನ್ ಮಾಡಿದ್ದಾರೆ ಅಂದ್ರೆ ಬೀಳಿಸಿದ್ದಾನೆ. ಅನೇಕರು ಬಿಡಿಸ್ಬಿಟ್ಟಿದ್ದಾನೆ ಈಗಾಗಲೇ ಸೈತಾನ. ಯಾಕಂದ್ರೆ ಅವರು ಒಂದು ವೇಳೆ ಆ ಕ್ರಿಯೆಯನ್ನು ಮಾಡಿದರೆ ಅವನಿಂದ ಅವರು ಜಯವನ್ನು ಹೊಂದ್ತಾರೆ ಎಂಬುದಾಗಿ. ಆ ಜಯವನ್ನು ಹೊಂದಿಕೊಳ್ಳಬಾರದು. ಆ ಒಂದು ನೋಡುತ್ತೇವೆ, ಅವನಿಗೆ ಬಾನಿಸರಾಗಿ ಜೀವಿಸಬೇಕೆಂಬುದಾಗಿ ಅನೇಕ ಸಾರಿ ಸೈತಾನು ನಮ್ಗೆ ವಿರೋಧವಾಗಿ ಮಾಡ್ತಿರ್ತಾನೆ. ಆದರೆ ಒಬ್ಬ ದಾಸನ ಒಂದು ವಿಷಯ ಮಾಡ್ತಾನೆ. ಆ ವಿಷಯ ಏನೆಂಬುದಾಗಿ ನಾವು ಈ ದಿನ ಸ್ವಲ್ಪ ಹೊತ್ತನ್ನು ಧ್ಯಾನಿಸುವಂತರಾಗಿರೋಣ ಪ್ರಿಯರೇ. ಅದು ನಮ್ಮ ಜೀವಿತದಲ್ಲಿ ನಾವು ಅದನ್ನು ಮಾಡುವುದಾದ್ರೆಗಿನ ನಿನ್ನ ಕಾರ್ಯಗಳೆಲ್ಲವೂ ಸಫಲವಾಗ್ತವೆ. ನಿನ್ನ ಕಾರ್ಯಗಳೆಲ್ಲವೂ ನಿನ್ನ ಮಾಡಿದ ಎಲ್ಲ ಕ್ರಿಯೆಗಳು, ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬ ಜೀವಿತ, ನಿನ್ನ ಆರೋಗ್ಯ ಜೀವಿತ, ಪ್ರತಿಯೊಂದರಲ್ಲಿ ಕೂಡ ಜಯ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ಏನೆಂಬುದಾಗಿ ನಾವು ಈ ಸಮಯದಲ್ಲಿ ಧ್ಯಾನಿಸೋದ್ರಾಗಿನ ಕೀರ್ತನೆ 16ನೇ ಅಧ್ಯಾಯ 8ನೇ ವಚನವನ್ನು ಧ್ಯಾನಿಸುವಂತರಾಗ. ಕೀರ್ತನೆ 16ನೇ ಅಧ್ಯಾಯ 8ನೇ ವಚನ. ಕೀರ್ತನೆ ನೋಡುತ್ತೇವೆ, ಇಲ್ಲಿ ವಾಕ್ಯದಲ್ಲಿ ನೋಡೋದ್ರಾಗಿನ ನಾನು ಯೆಹೋವನನ್ನು ನೋಡುತ್ತೇವೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಹಲ್ಲೆಲೂಯಾ. ನೋಡುತ್ತೇವೆ, ದೇವರ ವಾಕ್ಯದಲ್ಲಿ ನಾವು ನೋಡುವುದಾದ್ರೆಗಿನ ಒಂದು ನಿಮಿಷ, ದಾವೀದನು ಈ ಮಾತುಗಳನ್ನು ಬರಿತಾ ಇದ್ದಾನೆ ಪ್ರಿಯರೇ. ದಾವೀದನು ಈ ಮಾತು ತನ್ನ ಜೀವಿತದಲ್ಲಿ ಅವನು ಬರಿತಾ ಇದ್ದಾನೆ. ಅಂದ್ರೆ ನನ್ನ ಮುಂದೆ ನಾನು ಇಟ್ಟುಕೊಂಡಿದ್ದೇನೆ, ನನ್ನ ಹತ್ರ ಮನೆ ಗೊತ್ತಾ ಒಂದು ಸ್ಟ್ರಕ್ ಮಾಡಿಕೊಂಡಿದ್ದೇನೆ, ನನ್ನ ಮುಂದೆ ನಾನು ಇಟ್ಕೊಂಡಿದ್ದೇನೆ. ಇವತ್ತು ನೋಡ್ತೇವೆ, ಅನೇಕರು ತಮ್ಮ ಜೀವಿತಗಳಲ್ಲಿ ಕೆಲವರು ಇಟ್ಕೊಳ್ತಾರ, ಕೆಲವು ವಿಷಯ ಇಟ್ಕೊಳ್ತಾರ. ನೀವು ಕೆಲವು ಮನೆಗಳಿಗೆ ಹೋದ್ರೆಗಿನ ನೀನು ನೋಡ್ತಿರಲ್ಲ ಗೊತ್ತಿಲ್ಲ, ಕನ್ನಡಿ ಇಟ್ಕೊಳ್ತಾರೆ. ಕನ್ನಡಿ ಮನೆ ಒಳಗಡೆ ಬರ ಇಟ್ಕೊಳ್ಳೋದಿಲ್ಲ, ಮನೆ ಹೊರಗಡೆ ಹೋಗುವಾಗ ಇಟ್ಕೊಳ್ತಾರೆ. ಕೆಲವು ಜನ ಕೆಲವು ದೇವರ ಗೊಂಬೆಗಳು ಇಟ್ಕೊಂಡಿರ್ತಾರ ಮನೆ ಬಾಗಿಲ ಮೇಲೆ, ನೋಡ್ತೇವೆ. ಆದ್ರೆ ದಾವೀದನು ಹೇಳ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ, ನನ್ನ ಕಣ್ಣು ಮುಂದೆ ನಾನು ಇಟ್ಟುಕೊಂಡಿದ್ದೇನೆ. ಯಾವಾಗಲೂ ನಾವು ದೇವರನ್ನು ನಮ್ಮ ಕಣ್ಣು ಮುಂದೆ ನಾವು ಇಟ್ಕೊಂಡ್ರೆಗಿನ
ನೋಡುತ್ತೇವೆ ನಮಗೆ ಯಾವ ಭಯವು ನಮಗಿರಂಗಿಲ್ಲ. ನೋಡ್ತೇವೆ ಯಾರು ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾರೋ ಅವರು ತಮ್ಮ ಜೀವಿತದಲ್ಲಿ ಎಂದಿಗೂ ಕದಲೋಗಿಲ್ಲ, ಎಂದಿಗೂ ಕದಲೋದಿಲ್ಲ. ಮೋಶೆ ಅದಕ್ಕಾಗಿ ಒಂದು ವಿಷಯ ಹೇಳ್ತಾನೆ, ದೇವರೇ ನಾವು ಈ ಐಗುಪ್ತ ದೇಶವನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗೋದನ್ನ ಆಶೆ ಪಡ್ತಾ ಇದೆಯಲ್ಲ, ದೇವರೇ ಈ ಐಗುಪ್ತ ದೇಶ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡೋದಕ್ಕೆ ಆಶೆ ಪಡ್ತಾ ಇದೆಯಲ್ಲ, ಆದ್ರೆ ನಾವು ಒಂದು ವಿಷಯ ನನಗೆ ಬೇಕಾಗಿದೆ, ನಿನ್ನಿಂದ ನನಗೆ ಅಪ್ಪಣೆ ಬೇಕಾಗಿದೆ. ಏನಂದ್ರೆ ಗೊತ್ತಾ, ನೀನು ನಮ್ಮ ಸಂಗಡ ಬರೆದು ಹೋದ್ರೆ ನಾವು ಒಂದು ಹೆಜ್ಜೆ ಮುಂದೆ ಹೋಗಲ್ಲ, ನೀನ್ ನಮ್ಮ ಮುಂದೆ ಬಾ, ನೀನ್ ನಮ್ಮ ಮುಂದೆ ಬಾ ಎಂಬುದಾಗಿ ಮೋಶೆ ಪ್ರಾರ್ಥಿಸ್ತಾನ. ಮೋಶೆ ಪ್ರಾರ್ಥಿಸಿದಾಗ ದೇವರ ವಾಕ್ಯದ ಬರಬಿಟ್ಟಿದೆ, ದೇವರು ಹಗಲು ಮೇಘ ಸ್ತಂಭವಾಗಿ ರಾತ್ರಿ ಅಗ್ನಿ ಸ್ತಂಭವಾಗಿ ಇಸ್ರಾಯೇಲರ ಕೂಡ ದೇವರು ನಡೆದನಂತ. ಇಷ್ಟು ದಿನ 40 ವರ್ಷಗಳ ಕಾಲ ದೇವರು ಹಗಲು ಮೇಘ ಸ್ತಂಭವಾಗಿ ರಾತ್ರಿ ಅಗ್ನಿ ಸ್ತಂಭವಾಗಿ. ಹಗಲು ಮೇಘ ಸ್ತಂಭ ಅಂದ್ರೆ ಹೇಗ, ಇವತ್ತು ನೋಡ್ರಿ ಮೋಡ ಹೇಗಿದೆ, ಇವತ್ತು ಮೋಡ ಹೇಗಿದೆ, ಮುಚ್ಚಿಕೊಂಡಿದೆ. ಇವತ್ತು ಬಿಸಿಲಿನ ತಾಪ ಯಾರಿಗೆ ಯಾವ ಅನುಮತಿ ಮಾಡಂಗಿಲ್ಲ ಗೊತ್ತಾ. ಈ ವಿಧವಾಗಿ ಮೋಡ ಮುಚ್ಚಿಕೊಂಡಿದ್ರಿಗಿನ ಬಿಸಿಲು ಬೀಳಂಗಿಲ್ಲ, ಬಿಸಿಲಿನ ಒಂದು ತಾಪದಿಂದ ಯಾರಿಗೆ ಅಂತ ನೋಡ್ತೇವೆ. ರಾತ್ರಿ ಕಾಲದಲ್ಲಿ ಅಗ್ನಿ ಸ್ತಂಭವಾಗಿ ದೇವರು ಬೆಂಕಿಯೊಪ್ಪಾದಿರೋ ಒಂದು ಬೆಂಕಿಯ ಕೆಂಡವಾಗಿ ಅವರ ಮುಂದೆ ದೇವರೇ ನಡೆದಂತ ಹೇಳ್ತತ್ತ. ನೀನು ಹೋಗುವಾಗಲೂ ಬರುವಾಗಲೂ ಯೆಹೋವ ನಿನಗೆ ಸಹಾಯ ಮಾಡ್ತಾನ. ನಿನ್ನ ಜೀವಿತದಲ್ಲಿ ನೀನು ದೇವರನ್ನ ಮುಂದೆ ಇಟ್ಕೊಂಡ್ರೆ, ಅನೇಕ ಜನ ಹೇಳ್ತಿರ್ತಾರ ದೇವ್ರೇ 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 ಅಂತಾರಲ್ಲ, ದೇವ್ರು ಏನ್ ಕೊಡ್ತಾನೆ ಎಂಬುದಾಗಿ. ದೇವರನ್ನು ನಾವು ನಂಬುವಾಗ, ದೇವರಿಗೆ ನಾವು ಮೊದಲನೇ ಸ್ಥಾನ ಕೊಡುವಾಗ ಎಲ್ಲಾ ವಿಷಯಗಳಲ್ಲಿ ದೇವರು ನೀನು ಅಂದುಕೊಳ್ಳದ ರೀತಿಯಲ್ಲಿ ಮನುಷ್ಯನು ಒಂದು ವಿಧದ ಆಲೋಚನೆ ಮಾಡಬಹುದು. ಆದ್ರೆ ನಿನ್ನ ಆಲೋಚನೆ ಬದಲಾಯಿಸಿ ದೇವರ ಆಲೋಚನೆಗೋಸ್ಕರ ನಿನ್ನ ಆಶೀರ್ವಾದ ಮಾಡ್ತಾನೆ. ದೇವರ ಆಲೋಚನೆ ಅನುಸಾರವಾಗಿ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಆ ದೇವರ ಆಶೀರ್ವಾದ ನಿಮ್ಗೆ ಸಿಗಬೇಕಾದಾಗ ನೋಡುತ್ತೇವೆ, ನಾವು ಮೊದಲು ದೇವ್ರನ್ನ ಮುಂದಿಟ್ಕೊಂಡು ನಡ್ಕೋಬೇಕು. ದೇವ್ರನ್ನ ಮೊದಲು ಮುಂದಿಟ್ಕೊಂಡ್ರೆ ದೇವ್ರು ಏನ್ ಮಾಡ್ತಾನೆ ಗೊತ್ತಾ, ಕೆಳಗೆ ಬರೀತತ್ತ, ಕೆಳಗೆ ನೋಡುತ್ತೇವೆ. ಆದ ಕಾರಣ ನನ್ನ ಹೃದಯವು ಏನಂತ, ನಿನ್ನ ಶರೀರಕ್ಕೆ ಯಾವ ಅಪಾಯವಾಗೋದಿಲ್ಲ, ನಿನ್ನ ಶರೀರಕ್ಕೆ ನಿನ್ನ ಮನಸ್ಸಿಗೆ ಉಲ್ಲಾಸ ಇರ್ತದೆ. ಇವತ್ತು ನೋಡ್ತೇವೆ ಮನುಷ್ಯನಿಗೆ ಏನ್ ಬೇಕು ಈ ಲೋಕದಲ್ಲಿ, ಆಸ್ತಿ ಅಂತಸ್ತು ಬೇಕಾ? ಮನುಷ್ಯನಿಗೆ ಏನ್ ಬೇಕು ಈ ಲೋಕದಲ್ಲಿ? ಮನುಷ್ಯನಿಗೆ ಈ ಲೋಕದಲ್ಲಿ ಬೇಕಾದ್ರೆ ಗೊತ್ತಾ, ಮನಃಶಾಂತಿ. ಮನದಲ್ಲಿರ್ತ, ಮನಸ್ಸು ಒಳಗಡೆ ಇರ್ತದೆ. ಹಲ್ಲೆಲೂಯಾ. ಎಷ್ಟು ಜನ ನೋಡ್ತೇವೆ, ಅನೇಕರು ದುಡಿತಾರೆ, ಬೇಕಾದಷ್ಟು ದುಡಿತಾರ, ಬೇಕಾದಷ್ಟು ಮನಸ್ಸಲ್ಲಿ ನೆಮ್ಮದಿ ಇರಂಗಿಲ್ಲ, ಮನಸ್ಸಲ್ಲಿ ಶಾಂತಿ ಇರಂಗಿಲ್ಲ. ಮನಸ್ಸಲ್ಲಿ ನೋಡ್ತೇವೆ ಪ್ರೇರೆ, ಅವರ ಜೀವಿತಗಳಲ್ಲಿ ದುಃಖ, ಕಣ್ಣೀರು, ಯಾವುದೋ ಒಂದು ರೋಗ ಅವರನ್ನು ಪೀಡಿಸ್ತಾ ಇರ್ತದೆ, ಯಾವುದೋ ಒಂದು ವಿಧವಾಗಿ ಮನಃಶಾಂತಿ ಇರದಂತೆ ಅವ್ರ ಜೀವಿತದಲ್ಲಿ ನಿದ್ದೆ ಇರಂಗಿಲ್ಲ. ನಿದ್ದೆ, ನಾನು ಕಳೆದ ಮಂಗಳವಾರ ಒಂದು ಕೂಟಕ್ಕೆ ಹೋಗಿದ್ದೆ. ಒಂದು ಕೂಟಕ್ಕೆ ಹೋಗೋ ಸಮಯದಲ್ಲಿ ನೋಡುತ್ತೇವೆ, ಆ ಕೂಟಕ್ಕೆ ಬಂದ ಒಬ್ಬ ವ್ಯಕ್ತಿ, ಆ ಕುಟುಂಬ ನನಗೆ ಸ್ವಲ್ಪ ಅಷ್ಟು ಬಹಳ ಪರಿಚಯ ಇಲ್ಲ, ಸ್ವಲ್ಪ ಪರಿಚಯ. ನೋಡುತ್ತೇವೆ ಆ ಕುಟುಂಬದಲ್ಲಿ ಅವರು ದೊಡ್ಡ ಉನ್ನತವಾದ ಪದವಿಯಲ್ಲಿದ್ದಾರೆ, ಉನ್ನತವಾಗಿದ್ದಾರೆ. ಆದರೆ ಇವತ್ತು ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಮನಸ್ಸಲ್ಲಿ ಶಾಂತಿ ಇಲ್ಲ. ಆ ದೈವ ಸೇವಕರೊಬ್ಬರು ಬಂದು ಹೇಳ್ತಾ ಇದಾರೆ, ಅವ್ರಿಗೆ ಪ್ರವಚನ ಹೇಳ್ತಾ ಇದಾರ, ನಿನಗೆಲ್ಲ ಇದೆ, ಎಲ್ಲ ಇದೆ, ಅದೇ ಮನಸ್ಸಲ್ಲಿ ನೆಮ್ಮದಿ ಇಲ್ಲ. ಬೇರೆ ಎಲ್ಲವೂ ಇದ್ದುಕೊಂಡು ನಿನ್ನ ಆತ್ಮ ಸಮಾಧಾನ ಇಲ್ಲ ಅಂದ್ರೆ, ನಿನ್ನ ಆತ್ಮದಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಏನಾದ್ರೂ ಪ್ರಯೋಜನ ಆಯ್ತಾ? ದೇವರನ್ನ ಮೊದಲಿಟ್ಟುಕೊಂಡು, ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು, ದೇವರೇ ಇಗೋ ನಾನು ಹೋಗ್ತಾ ಇದ್ದೀನಿ ಸ್ವಾಮಿ, ಇಗೋ ರಾಜ ನಾನು ಇವತ್ತು ಎದ್ದು ಹೋಗ್ತಾ ಇದ್ದೀನಿ ರಾಜ, ಕರ್ತನಿಗೆ ಇವತ್ತು ಮಲಗಿತಾ ಇದ್ದಾನೆ ಸ್ವಾಮಿ, ನನಗೆ ನೀನು ಸಹಾಯ ಮಾಡಿದ್ರೆ ನಿನ್ನ ಆತ್ಮದಲ್ಲಿ ಮನಸ್ಸಿನಲ್ಲಿ ಸಮಾಧಾನ ಕೊಡ್ತಾನೆ. ಈ ಲೋಕದಲ್ಲಿ ದುಡ್ಡು ಕೊಡಕ್ಕಾಗ್ತದ ನಿನಗೆ ಸಮಾಧಾನ? ಇವತ್ತು ನಿನಗೆ ನೋಡ್ತೇವೆ, ನಿನ್ನ ಆಸ್ತಿ ಅಂತಸ್ತು ನಿನಗೆ ಸಮಾಧಾನ ಕೊಡ್ತತ್ತ? ನೀನ ಒಂದು ನೋಡ್ತೇವೆ ಐಶ್ವರ್ಯ ನಿನಗೆ ನೆಮ್ಮದಿ ಕೊಡ್ತತ್ತ? ಇಲ್ಲ. ಯಾರು ದೇವರನ್ನು ಹೊಂದಿಕೊಳ್ತಾರೋ, ಯಾರು ದೇವರನ್ನು ಮೊದಲು ತಮ್ಮ ಜೀವನದಲ್ಲಿ ಇಟ್ಕೊಳ್ತಾರೋ ಅವರಿಗೆ ನೆಮ್ಮದಿ, ಶಾಂತಿ, ಸಮಾಧಾನ. ಹಲ್ಲೆಲೂಯಾ. ಅವರಿಗೆ ನೆಮ್ಮದಿ, ಶಾಂತಿ, ಸಮಾಧಾನ, ಸಮಾಧಾನಕರವಾದ ಜೀವಿತ, ನೆಮ್ಮದಿಯಾದ ಜೀವಿತ.
ಮೊದಲನೇ ಸ್ಥಾನ ದೇವರು ಕೊಡುವಂಥವರಿಗೆ. ಗೊತ್ತಾ, ಅನೇಕರು ಏನ್ ಮಾಡ್ತಾರೆ ಗೊತ್ತಾ, ದೇವರಿಗೆ ಮೊದಲ ಸ್ಥಾನ ಕೊಡಿ. ನೋಡ್ತೇವೆ. ಇನ್ನು ಎರಡನೇದು ಹೇಳ್ತಾನೆ ಇಲ್ಲಿ ಪ್ರೇರೆ, ವಾಕ್ಯದಲ್ಲಿ ನೋಡುವುದಾದ್ರೆ ಹೇಳ್ತಾ, ನನ್ನ ಶರೀರವು ಸುರಕ್ಷಿತ. ಇವತ್ತು ಅನೇಕರು ಶರೀರ ವ್ಯಾಧಿಗಳಿಂದ ಪೀಡಿತರಾಗಿದ್ದಾರೆ. ಶರೀರ ವ್ಯಾಧಿಗಳಿಂದ ಪೀಡಿತರಾಗಿದ್ದಾರೆ. ಯಾವುದೋ ಒಂದು ರೋಗ. ನಾನಂತೂ ಕೆಲವು ವಿಷಯ ತಲೆಗೆ ಹಚ್ಕೊಳಂಗಿಲ್ಲ. ನಮ್ಮ ಮನೆಯಲ್ಲಿ ಕೆಲಸದವರು ನಾನು ಹೊರಗಡೆ ಹೋದಾಗ ಕೆಲಸ ನೋಡ್ತಿರ್ತಾರೆ. ಅವರು ನೋಡ್ತಿರುವಾಗ ಫೇಸ್ಬುಕ್ ಅಲ್ಲಿ ಅಥವಾ ನೋಡ್ತಿರುವಾಗ ಹೇಳ್ತಿದ್ರು, ಮೊನ್ನೆ ಒಂದು ವಾರ ಕೆಳಗೆ ಒಬ್ಬ ಹೀರೋಯಿನಿಗಂತ ನೋಡ್ತೇವೆ, ಬೇಕಾದ ದುಡಿದಾಳೆ ಆಕಿ ಕ್ಯಾನ್ಸರ್ ರೋಗ ಬಂದು ಆಕಿಗೆ ತಲೆ ಬೊಳಿಸಿ ತಲೆಗೆ ಕ್ರಾಪ್ ಕಟ್ಕೊಂಡು ತಿರ್ಗಾಡ್ತಾ ಇದಾರೆ. ದೊಡ್ಡ ಶ್ರೀಮಂತಳು ಒಬ್ಬ ಹೀರೋಯಿನಿ ಹೇಳ್ತಿದ್ರು, ದುಡ್ಡಿದೆ, ಆಸ್ತಿ ಇದೆ, ಅಂತಸ್ತಿದೆ, ಶರೀರದಲ್ಲಿದೆ ಒಂದು ಮುಳ್ಳಿದೆ. ಶಾರೀರಿಕವಾಗಿ ಗುಣವಾಗದ ರೋಗಕ್ಕೆ ಗೊತ್ತಾಗ. ಒಂದು ಸಾರಿ ಒಂದು ಶರೀರದಲ್ಲಿ ಯಾರಿಗೆ ಆದ್ರೂ ಕೂಡ ಕೆಲವು ವ್ಯಾಧಿಗಳು ಬಂದ್ರೆ ಅವು ಗುಣವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವು ಗುಣವಾಗಲ್ಲ. ಎಷ್ಟು ಖರ್ಚು ಮಾಡಿದ್ರು ಅವು ಗುಣವಾಗಲ್ಲ. ಯಾರು ದೇವರನ್ನು ನಂಬಿ ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾರೋ ಅವರ ಜೀವಿತದಲ್ಲಿ ಮಾತ್ರ ಅವರು ಸುರಕ್ಷಿತವಾದ ಶರೀರವಿರಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ಸುರಕ್ಷಿತವಾದ ಆರೋಗ್ಯ, ಸುರಕ್ಷಿತವಾದ ನೆಮ್ಮದಿ. ಹೇಗೆ ಹೇಳ್ತೀಯ ಪಾಸ್ಟರ್ ಎಂಬುದಾಗಿ ಕೇಳಬಹುದು. ನನ್ನ ಅನುಭವದಲ್ಲಿ ನಾನು ನೋಡಿದ್ದೇನೆ, ನನ್ನ ಒಂದು ಕುಟುಂಬ ಜೀವಿತದಲ್ಲಿ ನೋಡಿದ್ದೇನೆ. ಸುಮಾರು 10 ವರ್ಷಗಳ ಕೆಳಗಡೆ 2015-16ನೇ ಇಸ್ವಿಯಲ್ಲಿ ನೋಡ್ತೇವೆ, ನಮ್ಮ ಮನೆಯಲ್ಲಿ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಬಂದು ಡಾಕ್ಟರ್ ಹೇಳಿದ್ರು 3rd ಸ್ಟೇಜ್ ಇದೆ ಎಂಬುದಾಗಿ, 3ನೇ ಸ್ಟೇಜ್ ಇದೆ ಎಂಬುದಾಗಿ. ಆ ಸಮಯದಲ್ಲಿ ನೋಡುತ್ತೇವೆ, ಅವರ ಮನಸ್ಸಲ್ಲಿ ಗಲಿಬಿಲಿ ಆಯ್ತು, ಅವರ ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಗ ಆಯ್ತು. ಆ ನಂತರ ದೇವ್ರ ಮೇಲೆ ಭಾರ ಹಾಕಿ ಮೊದಲು ಪ್ರಾರ್ಥಿಸಿಕೊಂಡ್ರು. ಸೇವೆಗಳಂತ ಪ್ರಾರ್ಥಿಸಿಕೊಂಡು, ಸ್ವಾಮಿ ನೀನು ಗುಣಪಡಿಸಪ್ಪ, ನೀನು ಗುಣಪಡಿಸು ಎಂಬುದಾಗಿ ಮೊದಲದು ದೇವ ಸೇವಕರಿಗೆ ಸ್ಥಾನ ಕೊಟ್ಟು ಪ್ರಾರ್ಥಿಸಿಕೊಂಡ್ರು. ಎರಡನೇದಾಗಿ ಆ ಒಂದು ಹುಬ್ಬಳ್ಳಿ ಪ್ರಾಂತಕ್ಕೆ ಹೋಗಿ ಚೆಸ್ಟ್ ಒಂದು MRI ಸ್ಕ್ಯಾನಿಂಗ್ ಮಾಡುವಾಗ ಆ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಯ್ತು ಚೆಸ್ಟ್ ಅಲ್ಲಿ ನೀರಿದೆ, ಕ್ಯಾನ್ಸರ್ ಇದಿದೆ ಎಂಬುದಾಗಿ. ಈ ಒಂದು ಪ್ರಾಂತದಲ್ಲಿ ಕ್ಯಾನ್ಸರ್ ಗಡ್ಡೆ ಇದೆ ಎಂಬುದಾಗಿ ಒಳಗಡೆ. ನಂತರ ಬಳ್ಳಾರಿ OPD ಬಂದ್ರು. OPD ಬಂದ ನಂತರ OPDಯಲ್ಲಿ ತೋರಿಸ್ಕೊಂಡ ನಂತರ ನೋಡ್ತೇವೆ, ಡಾಕ್ಟರ್ ಹೇಳಿದ್ರು ಕಿಮೋಥೆರಪಿ ಮಾಡಬೇಕು, ಆ ಥೆರಪಿ ಮಾಡಬೇಕು, ಈ ಥೆರಪಿ ಮಾಡಬೇಕು ಎಂಬುದಾಗಿ ಅವ್ರು ಹೇಳಿದ್ರು. ವಯಸ್ಸು ಬಹಳ ಆಗಿದೆ, ವಯಸ್ಸು ನಿಂದು 60 ವರ್ಷ ಮೇಲಿದೆ, ಮಾಡೋ ಕಷ್ಟ ಎಂಬುದಾಗಿ. ಆಯ್ತಮ್ಮ ನಾವು ಪ್ರಯತ್ನ ಮಾಡ್ತೀವಿ ಎಂಬುದು ಡಾಕ್ಟರ್ ಹೇಳಿದ್ರು. 3rd ಸ್ಟೇಜ್ಗೆ ಹೋಗಿದೆ ಎಂಬುದಾಗಿ. ಅನಂತರ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಕೊಡುವಂತ ಆ ಒಂದು ಮೆಡಿಸಿನ್ ತೆಗೆದುಕೊಳ್ತಾ, ಎರಡನೇದಾಗಿ ಅವ್ರು ಹೇಳ್ಬೋದು ಗೊತ್ತಾ, ಏನು ಮಾಡೋದು ಬೇಡ, ಎಲ್ಲ ಒಂದು 10 ಜನ ಸೇವಕರು ಕರೆದು ಒಂದು ಮನೆಯಲ್ಲಿ ಪ್ರಾರ್ಥನೆ ಇಟ್ಕೊಂಡು ನಾವು ಪ್ರಾರ್ಥಿಸೋಣ ಎಂಬುದಾಗಿ. ಮೊದಲನೇ ತಿಂಗಳಾಗುತ್ತೆ. 2ನೇ ತಿಂಗಳಲ್ಲಿ ಒಂದು ಕೂಟವನ್ನು ಏರ್ಪಡಿಸಿ ಬೆಂಗಳೂರಿನ ಒಬ್ಬ ಸೇವಕರಿಗೆ ಕಳಿಸಿ, ಮತ್ತೆ ಎಲ್ಲಾ ಬಳ್ಳಾರಿಯಲ್ಲಿ ಕೆಲವು ಜನ ವಿಶ್ವಾಸಿಗಳು ಸೇವಕರೆಲ್ಲ ಹೋಗಿ ನಾವು ಕೂತ್ಕೊಂಡು ಆ ತಾಯಿಗಾಗಿ ಪ್ರಾರ್ಥನೆ ಮಾಡಿದೆವು. ಪ್ರಾರ್ಥನೆ ಮಾಡಿದ ನಂತರ ಕೆಲವು ದಿನ ಅಂತ ಡಾಕ್ಟರ್ ಹೋಗುವಾಗ ರಿಪೋರ್ಟೇ ಅಲ್ಲಕಲ್ಲವಾಗ್ಬಿಡುತ್ತೆ. 3 ವರ್ಷದಿಂದ ಕ್ಯಾನ್ಸರ್ ಏನು ಗೊತ್ತಾ, ಅವ್ರು ಹೇಳಿದ್ರು 2nd ಸ್ಟೇಜ್ ಅಲ್ಲಿ ಇದೆ ಎಂಬುದಾಗಿ, ಸ್ಟೇಜ್ ಕಡಿಮೆ ಆಗಿದೆ ಎಂಬುದಾಗಿ. ದಿನ ನಂತರ ಪ್ರಾರ್ಥಿಸ್ತಾ ಇರುವ ಸಮಯದಲ್ಲಿ ನೋಡುತ್ತೇವೆ, ಡಾಕ್ಟರ್ ಹೇಳಿದ ಗೊತ್ತಾ, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, 1.5 ವರ್ಷ ಆದ ನಂತರ ಡಾಕ್ಟರ್ ಹೇಳಿದ ಮಾತೇನು ಗೊತ್ತಾ, ಅಮ್ಮ ಸ್ವಲ್ಪ ಇದೆ, ತಗಲ್ತಾ ಇದೆ ಅಷ್ಟೇ, ಸ್ವಲ್ಪ ತಗಲ್ತಾ ಇದೆ ಅಷ್ಟೇ, ಅವಾಗಿದ್ದಷ್ಟಿಲ್ಲ ಎಂಬುದಾಗಿ ನೋಡುತ್ತೇವೆ. ಕೊನೆಗೆ ಡಾಕ್ಟರ್ ಹೇಳಿದ ಗೊತ್ತಾ, ಅಮ್ಮ ಏನಾಗಲ್ಲ ಎಂಬುದಾಗಿ. ಒಂದು ಟೈಮಲ್ಲಿ 8,000 21,000 ಬೆಲೆ ಬಾಳುವಂತ ಇಂಜೆಕ್ಷನ್ ಕೊಡ್ತಿದ್ರು. ಅದೇ ಕೊನೆಗೆ ಅವ್ರು ಎಷ್ಟು ಗೊತ್ತಾ, 130 ರೂಪಾಯಿ ಗುಳಿಗೆ ಕೊಟ್ಟರು. ಒಂದು ಶೀಟ್ 130 ರೂಪಾಯಿ, ಇದು ತಗೋ ಏನಾಗಲ್ಲ ಎಂಬುದಾಗಿ. ಆರೋಗ್ಯ ವಿಷಯದಲ್ಲಿ ದೇವರು ಗುಣವಾಗದ ರೋಗವನ್ನು ದೇವರು ಗುಣಪಡಿಸಿ ಆ ತಾಯಿ ನಡೆಸಿದ. ಆದರೆ ಆ ತಾಯಿ ಅಂದ್ರೆ ಸ್ವಲ್ಪ ಒಂದು ಬಾತ್ರೂಮ್ ಅಲ್ಲಿ ಬಿದ್ದು ಈ ರೆಕ್ಕೆ ಮುರಿದೋಗಿ ಆ ಮಗಳು ಹಾಸಿಗೆ ಬಿದ್ದು. ಆದ್ರೆ ಒಂದು ಹೇಳ್ತೀನಿ, ಆ ಶಾರೀರಿಕವಾದ ವ್ಯಾಧಿಯನ್ನು ದೇವರು ಗುಣ ಮಾಡಿದ. ಎಲ್ಲಿವರೆಗೆ ಗೊತ್ತಾ, ಆಕೆ ದೇವರನ್ನೇ ದೃಷ್ಟಿಸುವಾಗ, ನಮ್ಮ ಜೀವಿತ ದೇವರನ್ನು ದೃಷ್ಟಿಸುವಾಗ, ಯೇಸುವೆ ನೀನು ಇದೆಯಪ್ಪ ಸ್ವಾಮಿ, ನೀನು ಇದೆಯಾ ಕರ್ತನೆ, ನೀನು ನನ್ನನ್ನು ನೋಡಿಕೊಳ್ತೀಯ ಎಂಬುದಾಗಿ ನಾವು ದೇವರನ್ನ ಮೇಲೆ ದೃಷ್ಟಿಸುವಾಗ ದೇವರು ಖಂಡಿತ ನಮಗೆ ಸಹಾಯ ಮಾಡ್ತಾನೆ. ಖಂಡಿತ ನಿನಗೆ ದೇವರು
ದೇವರನ್ನು ದೃಷ್ಟಿಸುವಾಗ ದೇವರು ಏನ್ ಮಾಡ್ತಾರೆ ಎಂಬುದಾಗಿ 7ನೇ ವಚನದ್ರಿ. ಏಯ್ ನೀವು ಜರ ಡಿಸ್ಟರ್ಬ್ ತಗ್ಲಿಸ್ತಾನ ಅಪ್ಪಳಿಸಿ. 7ನೇ ವಚನ, ಯೆಹೋವ ನನಗೆ ಮಾಡ್ತಾನ, ಆಲೋಚನೆ ಹೇಳ್ಕೊಡ್ತಾನ. ನೋಡ್ರಿ, ದೇವರನ್ನು ಮುಂದಿಟ್ಕೊಂಡ್ರೆ ಈ ಲೋಕದಲ್ಲಿ ನಿಮ್ಗೆ ಹೇಗೆ ನಡ್ಕೊಳ್ಬೇಕು ದೇವರಿಗೆ ಆಲೋಚನೆ ಕೊಡ್ತಾನ. ದೇವರಿಗೆ ಆಲೋಚನೆ ಹೇಳ್ಕೊಡ್ತಾನೆ. ಆಲೋಚನೆಯನ್ನು ಹೇಳ್ಕೊಡ್ತಾನೆ ಮನುಷ್ಯನಲ್ಲ, ದೇವರು ನಿನಗೆ ಆಲೋಚನೆಯನ್ನು ಹೇಳಿಕೊಡ್ತಾನೆ. ಆತನನ್ನು ಕೊಂಡಾಡುವನು. ಮತ್ತೆ ಹೇಳ್ತದ, ರಾತ್ರಿ ಕಾಲ ಸಮಯದಲ್ಲಿ ನಿನ್ನ ಅಂತರಾತ್ಮದಲ್ಲಿ ದೇವರು ಮಾತಾಡ್ತಾನೆ. ನಿನ್ನ ಅಂತರಾತ್ಮದಲ್ಲಿ ದೇವರು ನಿನ್ನ ಒಂದು ಶರೀರವು ಅದು ವಿಶ್ರಾಂತಿ ತೆಗೆದುಕೊಳ್ತಿರುವಾಗ ದೇವರು ನಿನ್ನ ಅಂತರಾತ್ಮದಲ್ಲಿ ದೇವರಿಂದೊಟ್ಟಿಗೆ ಮಾತಾಡ್ತಾರೆ. ಯಾವಾಗ ಗೊತ್ತಾ? ದೇವರಿಗೆ ನಾವು ಮೊದಲನೇ ಸ್ಥಾನ ಕೊಟ್ಟ. ದೇವರಿಗೆ ನಾವು ಮೊದಲನೇ ಸ್ಥಾನ. ಇಲ್ಲಿ ಹೇಳ್ತಾನೆ, ಯೆಹೋವ ನನ್ನ ಬಲಗಡೆಯಿರುವುದರಿಂದ ನಾನು ಕೇಡಿಗೆ ನಾನು ಕದಲೋದಿಲ್ಲ. ಮತ್ತೆ ಆತನು ನನ್ನ ಬಲಗಡೆ ಇರುವುದರಿಂದ ನಾನು ಕದಲೋದಿಲ್ಲ. ಮೊದಲನೇದಾಗಿ ದೇವರನ್ನ ಮುಂದೆ ಇದ್ದಾನೆ, ನನ್ನ ಬಲಗಡೆ ಇದ್ದಾನೆ. ಬಲಗಡೆ ನೋಡ್ರಿ, ಯಾವುದೇ ಮನೆಯಲ್ಲಿ ನೋಡ್ರಿ, ಬಲಗಡೆ ಯಾರಿರ್ತಾರ? ಮನೆ ಯಜಮಾನ್ ಇರ್ತಾರ. ಎಡಗಡೆ ಮನೆ ಯಜಮಾನ್. ಮದುವೆಗಳಲ್ಲಿ ನೋಡ್ರಿ, ಬಲಗಡೆ ಪುರುಷರು ಕುದಿಸ್ತಾರ, ಎಡಗಡೆ ಹೆಣ್ಮಕ್ಳನ್ನ ಕುದಿಸ್ತಾರ. ನೋಡ್ತೇವೆ. ಅದೇ ವಿಧವಾಗಿ ನಾವು ನಮ್ಮ ದೇವರು ನಮ್ಮ ಬಲಗಿಟ್ಕೊಳ್ಬೋದಾದ್ರೆಗಿನ ಖಂಡಿತ ದೇವರು ನಮಗೆ ಎಲ್ಲ ವಿಷಯದಲ್ಲಿ ಸಹಾಯ ಮಾಡಲಿಕ್ಕೆ ಸಾಧ್ಯ. ಒಂದು ವಾಕ್ಯ ಮುಖ್ಯವಾದ ಈ ಸಮಯದಲ್ಲಿ ಕೀರ್ತನೆ 73ನೇ 23ನೇ ವಚನ. 73:23 73:23. ಹಲ್ಲೆಲೂಯಾ. ನೋಡುತ್ತೇವೆ ಪ್ರಿಯರೇ, ಇಲ್ಲಿ ವಾಕ್ಯದ ಹೇಳ್ತತ್ತ 73:23 ನೋಡ್ತೇವೆ. ಆದರೂ ಸದಾ ನಿನ್ನ ಸನ್ನಿಧಿಯಲ್ಲೇ ಇದ್ದೇನೆ, ನೀನು ನನ್ನ ಬಲಗೈ ಹಿಡಿದು ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ. ನೋಡ್ತೇವೆ, ನಾವು ನಮ್ಮನ್ನು ರೂಪಿಸಿಕೊಡುವಾಗ ದೇವರು ನಮ್ಮ ಬಲಗಡೆಯಲ್ಲಿ ಇದ್ದುಕೊಂಡು ದೇವರು ನಮ್ಮ ನಡೆಸ್ತಾನೆ. ದೇವರನ್ನ ನಡೆಸ್ತಾನ. ಅಯ್ಯೋ, ಈ ಜೀವನ ಯಾತ್ರೆ ನಾನು ಹೇಗೆ ನಡೆಸ್ಕೊಳ್ಬೇಕು, ಹೇಗೆ ನಾನು ನಡಿಬೇಕು? ಎಲ್ಲಿ ಹೋದ್ರು ನನಗೆ ಮುಳ್ಳು ಬೇಳೆ, ಎಲ್ಲಿ ಹೋದ್ರು ನನಗೆ ಕಷ್ಟ, ಎಲ್ಲಿ ಹೋದ್ರು ಕಣ್ಣೀರು, ಎಲ್ಲಿ ಹೋದ್ರು ಇದು ಬದುಕು ಹೇಗೆ ಸಾಗಿಸ್ಬೇಕು? ದೇವರ ಕೈಗೆ ಒಪ್ಪಿಸ್ಕೊಡು. ಆತನಿನ ಬಲಗಡೆಯಲ್ಲಿರುವಾಗ ನೋಡ್ತೇವೆ, ಆತನ ಸದಾದಲ್ಲಿ ಇರುವುದಾದ್ರೆಗಿನ ನಿನ್ನ ಬಲಗಡೆಯಲ್ಲಿ ಆತನಿದ್ದು ಆತನ ಮಾಡ್ತಾನೆ, ನಡೆಸ್ತಾನೆ. ನೀನು ನಡೆಸ್ತಾನೆ. ಎರಡನೇದು, ಆತನ ಮಹಿಮೆಯನ್ನು ಸೇರಿಸ್ಕೊಡ್ತಾನೆ. ಮಹಿಮೆಯನ್ನು ಸೇರಿಸಿಕೊಳ್ಳುವಂಥದ್ದು ಅನೇಕರಿಗಿಲ್ಲ ಆ ಭಾಗ್ಯ. ಕರ್ತನ ಮಹಿಮೆಯಲ್ಲಿ ಸೇರುವಂಥದ್ದು, ಮಹಿಮೆಗೆ ಸೇರಲ್ಪಡಬೇಕು. ಯಾವಾಗ ಗೊತ್ತಾ? ನಾವು ದೇವರ ಸನ್ನಿಧಾನದಲ್ಲಿರುವುದಾದ್ರೆ, ದೇವರ ನಾವು ಮೊದಲು ಇಟ್ಕೊಳ್ಳೋದಾದ್ರೆ ಖಂಡಿತ ದೇವರು ಸಹಾಯ ಮಾಡ್ತಾನೆ. ಇನ್ನೊಂದು ವಾಕ್ಯವಾದ ಕೀರ್ತನೆ 109:31. 109:31. ಸಾಕು. ಸಮಯದಲ್ಲಿ ನೋಡುತ್ತೇವೆ, ವಾಕ್ಯದಲ್ಲಿ ನೋಡುತ್ತೇವೆ. ಕೀರ್ತನೆ 109:31 ವಚನ ಓದಿದ್ದಾಳೆ. ನೋಡ್ಕೊಳ್ತಾರೆ. ಅಗ್ನಿ ಸಮಯದಲ್ಲಿ ವಾಕ್ಯ ಹೊತ್ತ, ಆತನು ದೀನರ ಬಲಗಳಲ್ಲಿ ನಿಂತುಕೊಂಡು ಪ್ರಾಣ ಶಿಕ್ಷೆ ವಿಧಿಸುವವರ ಕೃಪೆ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ನೋಡುತ್ತೇವೆ, ಆತನ ಮಾಡ್ತಾ ದೀನರ ಜೊತೆಯಲ್ಲಿ ಬಲಗಳಲ್ಲಿ ನಿಂತ್ಕೊಳ್ತಾನೆ. ನಾವು ಬಲಗಳೆಲ್ಲ ತೆರಟ್ಕೊಟ್ರಿಗಿನ ನಿನ್ನ ಪ್ರಾಣ ತೆಗೆದು ಯಾರ ನೀನು ಅನ್ಕೊಳ್ತಾ ಇದ್ರು ಅವ್ರ ಕೈ ದೇವ್ರು ತಪ್ಪಿಸ್ತಾನೆ. ಸೈತಾನಿದಾನ, ಮನುಷ್ಯನಿದಾನ, ಯಾರಿದಾನೆ? ದೇವರಿನ ಬಲಗಡೆ ಇದ್ದಾದ್ರಿಗಿನ ನಿನಗೆ ಪ್ರಾಣ ಭಿಕ್ಷೆ ದೇವರು ಕೊಡ್ತಾನೆ. ಪ್ರಾಣ ಭಿಕ್ಷೆ. ಹಲ್ಲೆಲೂಯ. ನಾನು ಮನೆ ದಿನ ನೋಡ್ತಿದ್ದೆ, ಟಿವಿ ನ್ಯೂಸ್ ನೋಡ್ತಿದ್ದೆ. ಸ್ವಂತ ಪತ್ನಿಯೇ ಪತಿಯನ್ನು ಕೊಂದಾಳಂತ, ಸ್ವಂತ ಹೆಂಡತಿಯೇ ಗಂಡನ್ನು ಕೊಂದಾಳಂತ, ಸ್ವಂತ ಮಗಳೇ ಮನೆಯಲ್ಲಿದ್ದ 3 ಕೊಂದಾಕಿದ್ದಾಳೆ.
ಒಬ್ಬ ಹೆಣ್ಮಗಳು ತಂದೆಯನ್ನ, ತಾಯಿಯನ್ನ, ತಂಗಿಯನ್ನ ಮುನ್ನ ಕೊಂದಾಕಿದ್ದಾಳೆ. ಆದರೆ ನೋಡುತ್ತೇವೆ ಅನೇಕ ಸಾರಿ ನಮ್ಮವರೇ ನಮ್ಮ ಶತ್ರುಗಳು ನಿಂತ್ಕೊಳ್ತಾರೆ. ಅನೇಕ ಸಾರಿ ನಮ್ಮವರೇ ನಮಗೆ ಶತ್ರುಗಳಾಗಿ ನಿಂತ್ಕೊಳ್ತಾ ಇರ್ತಾರ. ನಮ್ಮನ್ನು ಸಾಯಿಸಬೇಕು, ನಮ್ಮನ್ನು ಅದು ಮಾಡಬೇಕು, ನಮ್ಮನ್ನು ಇದು ಮಾಡಬೇಕು ಎಂಬುದಾಗಿ. ಆದರೆ ದೇವರಿಗೆ ನೀನು ಮೊದಲನೇ ಸ್ಥಾನ ಕೊಡುವಾಗ ಯಾವ ಅಪಾಯವೂ ನಿನ್ನ ಶರೀರಕ್ಕೆ ಮುಟ್ಟೋದಿಲ್ಲ. ದೇವರೇ ನಿನ್ನ ಜೊತೆಲಿದ್ದಪ್ಪ, ನನಗೆ ಸಹಾಯ ಮಾಡಪ್ಪ, ನನ್ನ ಕರ್ತನೆ ಜೊತೆಲಿದ್ದ ನಡೆಸು ಹೇಳಿಕೊಂಡ್ರೆ ದೇವರು ಮನುಷ್ಯರು ಏನೇ ಕಲ್ಪನೆ ಮಾಡಿದ್ರು ಕೂಡ ಅದು ನೆರವೇರಂಗಿಲ್ಲ. ಕೀರ್ತನೆ 121ನೇ ಅಧ್ಯಾಯ 5ನೇ ವಚನ ಓದೋಣ ಈ ಶ್ರಮದಲ್ಲಿ. ಕೀರ್ತನೆ 121:5. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆಲೆದಂತೆ ನಿಂತಿರುವ ಆತನೇ ಯೆಹೋವನೇ. ನಿನ್ನನ್ನು ಕಾಯುವ ದೇವರು, ನಿನ್ನ ಬಲಗಡೆಯಲ್ಲಿ ನೆಲೆದಂತೆ ನಿಂತಿದ್ದಾನೆ ದೇವರು. ನೋಡ್ರಿ, ನಾನು ಎಷ್ಟೋ ಸಲ ಹೇಳಿದ್ದೀನಿ, ನಮ್ಮನ್ನು ಏನು ಬಿಟ್ಟು ಹೋದ್ರು ಕೂಡ ನಮ್ಮ ನೆರಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ಹಲ್ಲೆಲೂಯಾ. ನಿನ್ನ ಏನೇ ಬಿಟ್ಟು ಹೋದ್ರು ಕೂಡ ನಿನ್ನ ನೆರಳು ನಿನ್ನ ಜೀವಮಾನ ಕಾಲವೆಲ್ಲ ನಿನ್ನ ಬಿಟ್ಟು ಹೋಗೋದಿಲ್ಲ. ನಿನ್ನ ನೆರಳು ನಿನ್ನ ಕಾಪಾಡು. ಆ ನೆರಳಿನಲ್ಲಿ ದೇವರು ಇದ್ದುಕೊಂಡು ನಿನಗೆ ನಡೆಸ್ತಾನೆ. ಆ ನೆರಳಾಗಿ ದೇವರು ನಿನಗೆ ಇದ್ಕೊಂಡು ದೇವರು ಸಹಾಯ ಮಾಡ್ತಾನೆ. ಯಾವಾಗ ಗೊತ್ತಾ? ಆತನನ್ನು ನೀನು ಮೊದಲದಾಗಿ ಮೊದಲನೇ ಸ್ಥಳ ಆತನ ಕೊಡುವಾಗ, ಆತನ ಬಲಗಳಲ್ಲಿ ನಿಂತುಕೊಳ್ಳುವಾಗ ಆದ್ರೆಗಿನ ಖಂಡಿತ ದೇವರಿಗೆ ಸಹಾಯ ಮಾಡು. ಈ ಒಂದು ಜೂಲೈ ಮಾಸದಲ್ಲಿ ಈ ಚೂತಿಗಳಲ್ಲಿ ನಾನು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ದೇವರೇ, ನಾನು ಏನು ಮಾಡಪ್ಪ, ಏನು ಕರ್ತನ ವಾಕ್ಯವನ್ನು ಬೋಧಿಸಬೇಕೆಂಬುದಾಗಿ ಕೇಳ್ತಿರುವಾಗ ದೇವರು ನನ್ನ ಆತ್ಮ ಇಟ್ಟಂತ ಸಂದೇಶ, ನಾನು ಆಕ್ಚುಲಿ ವಾರ ತೆಗೆದುಕೊಂಡ ವಾಕ್ಯವನ್ನು ಮುಂದುವರಿಸಬೇಕೆಂಬ ಆಲೋಚನೆ ಮಾಡಿಸ್ತಿರುವ ಸಮಯದಲ್ಲಿ ದೇವರು ನನ್ನ ಆತ್ಮದಲ್ಲಿ ಇದನ್ನು ಪ್ರೇರೇಪಿಸಿದ. ಅದಕ್ಕಾಗಿ ಹೇಳ್ತೇನೆ, ನಾವು ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡಬೇಕು. ನಾವು ಕೊಟ್ಟಾಗ ನಮ್ಮ ಬಲಗಳಲ್ಲಿ ದೇವರು ನಿಂತುಕೊಂಡು ನಮಗೆ ಸಹಾಯ ಮಾಡ್ತಾನೆ. ಯಾವ ವಿಧವಾಗಿರ್ತಾನೆ ದೇವರು, ಯಾವ ವಿಧವಾಗಿರ್ತಾರೆ ದೇವರು. ಮತ್ತೆ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ, 7:24. ಮತ್ತೆ ಬರೆದ ಸುವಾರ್ತೆ 7:24. ಮತ್ತೆ ಬರೆದ ಸುವಾರ್ತೆ, therefore ಅಪಾನ್ ದಿ ರಾಕ್. ನೋಡ್ತೇವೆ, ಬಂಡೆಯ ಮೇಲೆ ನಾನು ಹೇಳ್ತಾ ಇದ್ದೀನಿ, ಯಾರು ಈ ಬಂಡೆಯ ಮೇಲೆ ಮನೆ ಕಟ್ಟಿಕೊಳ್ತಾರೋ ಆ ಮನೆ ಶಾಶ್ವತವಾಗಿರ್ತದೆ ಎಂಬುದಾಗಿ. ಬಂಡೆ ಮೇಲೆ ಕಟ್ಟಿದ ಮನೆ ಶಾಶ್ವತವಾಗಿರ್ತದೆ. ಹಲ್ಲೆಲೂಯಾ. ಹೂ ಬಿಲ್ಡ್ ದ ಹೌಸ್ ಅಪಾನ್ ದ ರಾಕ್, ಇಟ್ ವಿಲ್ ಸ್ಟೇ ಟು ಲಾಂಗ್. ಬಹಳಷ್ಟು ವರ್ಷಗಳ ಕಾಲ ಅದನ್ನು ಕದಲಿಸಕ್ಕೆ ಯಾರ ಕೈಯಿಂದಲೂ ಆಗೋದಿಲ್ಲ. ಇಟ್ ವಿಲ್ ನಾಟ್ ಬಿ ಶೇಕನ್, ಅದು ಅದರಲ್ಲೋದಿಲ್ಲ. ಯಾಕೆ ಗೊತ್ತಾ? ಬಂಡೆಯ ಮೇಲೆ ಕಡೆ. ಯಾರು ಆ ಬಂಡೆ? ಯೇಸು ಸ್ವಾಮಿ. ಆ ಬಂಡೆಯ ಹಿಂದೆಗಡೆ ನೀರಿರಬೇಕು. ಆ ಬಂಡೆಯ ಜೊತೆ ನೀರುವುದಾದ್ರೆ ಆ ಬಂಡೆಯನ್ನು ಮುಟ್ಟುವಂಥವರು ಯಾರು ಸುಮ್ಮನಿರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಂಡೆಯ ಮೇಲೆ ಮನೆ ಕಟ್ಟಿಕೊಳ್ಳೋರಾಗಿ ನಾವು ಜೀವನ ಮಾಡಬೇಕು. ಆ ಬಂಡೆಯ ಯೇಸು ಸ್ವಾಮಿ. ದಾವೀದ ಹೇಳ್ತಾನೆ, ನಾನು ಏನ್ ಮಾಡ್ತೇನೆ, ದೇವರ ಎದುರು ಯಾವಾಗಲೂ ನಾನು ಎದುರಿಗೆ ಇಟ್ಟುಕೊಂಡಿದ್ದೇನೆ. ಇದೇ ಮಾತನ್ನು ಅಪೊಸ್ತಲರು ಹೇಳ್ತತ್ತ 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಇದೇ ಮಾತು ಹೇಳ್ತತ್ತ, ನಾನೇನ್ ಮಾಡ್ತೇನೆ, ಮೊದಲನೇ ಸ್ಥಾನ ನಾನು ದೇವರು ಕೊಟ್ಟಿದ್ದೇನೆ ಎಂಬುದಾಗಿ. ಇವತ್ತಿನ ಜೀವನದಲ್ಲಿ ಮೊದಲನೇ ಸ್ಥಾನ ದೇವರು ಕೊಡು. ದೇವರೇ ಸ್ವಾಮಿ, ನಾನು ಏನು ಮಾಡ್ಬೇಕಪ್ಪ, ನಾನು ಹೇಗೆ ನಡ್ಕೊಳ್ಬೇಕು ಸ್ವಾಮಿ, ಕರ್ತನೆ ನಾನು ಹೇಗೆ ನಾನು ಮುಂದೆ ಸಾಗಬೇಕೆಂಬುದಾಗಿ. ನನ್ನ ಭವಿಷ್ಯತ್ತೇನಪ್ಪ, ನನ್ನ ಮಕ್ಕಳ ಭವಿಷ್ಯತೆ, ನನ್ನ ಕುಟುಂಬ ಏನು ಸ್ವಾಮಿ. ದೇವರೇ ದೇವರೇ ಅಂದ್ರೆ ಏನು ಬರ್ತದೆ ಎಂಬುದಾಗಿ ಅನೇಕ ಅನ್ಯರು ಹೇಳಿದ ಪ್ರಕಾರ ಹೇಳಕ್ ಹೋಗ್ಬೇಡ, ಅನ್ಯರ ನಡ್ಕೊಳಕ್ ಹೋಗ್ಬೇಡ. ಯೆಹೋವನನ್ನು ದೃಷ್ಟಿಸುವವರು ಆಶಾಭಂಗ ಪಡರಂತ. ಯೆಹೋವನನ್ನು ದೃಷ್ಟಿಸುವವರು, ಯೆಹೋವನನ್ನು ನೋಡುವಂತವರು, ಕಣ್ಣೆತ್ತಿ ಪರ್ವತಗಳು ನೋಡುವಂತವನು ಎಂದಿಗೂ ಅವನ ಆಶಾಭಂಗ ಪಡೋದಿಲ್ಲ. ದೇವರನ್ನು ದೃಷ್ಟಿಸು, ದೇವರು ನಿನಗೆ ಸಹಾಯ ಮಾಡ್ತಾನ. ಇನ್ನೊಂದು ಮಾತು ಓದೋಣ ಈ ಸಮಯದಲ್ಲಿ. ಕೀರ್ತನೆಗಳು 145ನೇ ಅಧ್ಯಾಯ 14-15 ವಚನಗಳು. ಕೀರ್ತನೆ 145 14-15 ವಚನ. Psalms 145 14-15.
145, 14 and 15. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವನು. ಹ್ಮ್ 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 ಹಲ್ಲೆಲೂಯಾ. ನೋಡುತ್ತೇವೆ, ಯೆಹೋವನ ಎಲ್ಲಾ ಜೀವಿಗಳ ಕಣ್ಣುಗಳಿಂದ ನೋಡುತ್ತೇವೆ. ದೇವರು ನೋಡುವಾಗ ನಿನಗೆ ಆಹಾರ ಕೂಡ ದೇವರು ಹೊತ್ತಿಗೆ ದೇವರು ಒದಗಿಸಿಕೊಡ್ತಾನೆ. ಹೊತ್ತಿಗೆ ದೇವರು ಒದಗಿಸಿಕೊಡ್ತಾನೆ. ಇದಕ್ಕೂ ಯಾರು ಬರೆದದ್ದು? ದಾವೀದನೇ ಬರೆದಿತ್ತು. ದಾವೀದನೇ ಬರೆದಿತ್ತು. ಮೊದಲನೇ ಸ್ಥಾನ ದೇವರು ಕೊಡುವಾಗ ದೇವರು ಯಾವ ವಿಧವಾಗಿ ನಿಮ್ಗೆ ಸಹಾಯ ಮಾಡ್ತಾನೋ ಗೊತ್ತಿಲ್ಲ. ದೇವರಿಗೆ ಮೊದಲನೇ ಸ್ಥಾನ, ನಾನು ಯೆಹೋವನನ್ನು ಯಾವಾಗಲೂ ಎದುರುಗಟ್ಟಿಕೊಂಡಿದ್ದೇನೆ. ಅದ ಕಾರಣ ಏನಾಗಿದೆ, ನನ್ನ ಮನಸ್ಸು ನೆಮ್ಮದಿ ಇದೆ, ನನ್ನ ಶರೀರವು ಸುರಕ್ಷಿತವಾಗಿದೆ. ಆತ ನನಗೆ ಆಲೋಚನೆ ಹೇಳ್ಕೊಡ್ತಾನೆ, ರಾತ್ರಿ ನನ್ನ ಆತ್ಮಕ್ಕೆ ಅದು ಬೋಧಿಸ್ತಾನೆ ಎಂಬುದಾಗಿ. ನಾನು ಕೂತ್ಕೊಂಡು ಓದ್ತಾ ಇದ್ದೆ ಕೀರ್ತನೆ. ಯಾರು ಏನಾದ್ರೇನು ನನ್ನ ದೇವರು ನನಗೆ ಸಹಾಯಕನಾಗಿದ್ದಾನೆ. ಯಾವಾಗ ನಾನು ನನ್ನ ದೇವರ ಮುಂದೆ ಇಟ್ಕೊಂಡಿದ್ದೇನೆ. ಅನೇಕರು ನೋಡುತ್ತೇವೆ, ನಮ್ಮ ಜೀವಿತದಲ್ಲಿ ಅವ್ರನ್ನ ಮುಂದೆ ಇಟ್ಕೊಂಡು ಇವ್ರ ಮುಂದೆ ಹೋಗ್ತಿರ್ತಾರೆ. ದೇವರನ್ನು ಮೊದಲನೇ ಸ್ಥಾನ ಇಟ್ಕೊಡ್ರಿ. ಒಬ್ಬ ಸೇವಕನ ಹೇಳ್ತಿದ್ದಾರೆ ನನಗೆ, ಸೇವೆಯಲ್ಲಿ ಮುಂದೆ ಹೋಗ್ತಿರುವಾಗ ಎಲ್ಲ ವಿಷಯಗಳಲ್ಲಿ ನಾವು ಮುಂದೆ ಹೋಗ್ಬೇಕಾದ್ರೆ ಮೂರು ವಿಷಯಗಳು ಮಾಡಬೇಕೆಂಬುದಾಗಿ ಹೇಳ್ತಿದ್ದೆ. ಮೊದಲನೇ ಸ್ಥಾನ ದೇವರು ಕೊಡಬೇಕು, ಎರಡನೇ ಸ್ಥಾನ ಹೆಂಡತಿ ಕೊಡಬೇಕು, ಮೂರನೇ ಸ್ಥಾನ ಸೇವೆ ಕೊಡಬೇಕೆಂಬುದಾಗಿ. ಮೊದಲನೇ ಸ್ಥಾನ ದೇವರಿಗೆ, ಎರಡನೇ ಸ್ಥಾನ ಗಂಡನಿಗೆ, ಮೂರನೇ ಸ್ಥಾನ ನಿನ್ನ ಒಂದು ಕೆಲಸ ಕಾರ್ಯಗಳಿಗೆ. ಮೊದಲನೇ ಸ್ಥಾನ ದೇವರಿಗೆ, ಎರಡನೇ ಸ್ಥಾನ ತಂದೆ ತಾಯಿಗಳಿಗೆ, ಮೂರನೇ ಸ್ಥಾನ ನಿನ್ನ ವಿದ್ಯಾಭ್ಯಾಸಕ್ಕೆ ಕೆಲಸ ಕಾರ್ಯಗಳಿಗೆ. ಯಾರು ತಮ್ಮ ಮೊದಲನೇ ಸ್ಥಾನ ದೇವರು ಕೊಡ್ತಾರೋ ಎಲ್ಲಾ ವಿಷಯಗಳಲ್ಲಿ ದೇವರು ಅವರಿಗೆ ಸಹಾಯ ಮಾಡ. ಎಲ್ಲ ವಿಷಯಗಳಲ್ಲಿ ದೇವರಿಗೆ ಸಹಾಯ. ಅದಕ್ಕಾಗಿ ನಾವು ದೇವರ ಸಮ್ಮುಖದಲ್ಲಿ ನಾವು ಪ್ರೇರೆ ಒಂದು ವಿಷಯ ನಾವು ಮಾಡುತ್ತಿರಬೇಕು. ಯಾವಾಗಲೂ ಮೊದಲ ಸ್ಥಳ ದೇವರನ್ನ ಕೊಡುವಂತರಾಗಿರಬೇಕು. ದೇವರು ಕೊಡೋದಾದಾಗ ಖಂಡಿತ ದೇವರು ನಮಗೆ ಸಹಾಯ ಮಾಡ್ತಾರೆ. ಅದಕ್ಕಾಗಿ ಈ ಒಂದು ಉದಯಕಾಲ ಮುಗಿಸೋಕೆ ಮುಂಚೆ ಇಷ್ಟಪಡ್ತೇನೆ. ಕೊನೆಯದಾಗಿ ಕೀರ್ತನೆ 110ನೇ ಅಧ್ಯಾಯ 5ನೇ ವಚನ ಓದೋಣ. ಕೊನೆಯದಾಗಿ 110 5ನೇ ವಚನ. 110:5. ನೋಡ್ತೇವೆ, ನಿನ್ನ ಬಲಗಡೆಯಲ್ಲಿರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವನು. ಆತ ಜನಗಳನ್ನು ನ್ಯಾಯ ತೀರಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸಿ ಹೆಣಗಳಿಂದ ಅದನ್ನು ತುಂಬಿಸುವನು. ಆದರೆ ನೋಡ್ತೇವೆ, ವಾಕ್ಯ ಹೇಳ್ತಾ, ದಾರಿಯಲ್ಲಿ ಹಳ್ಳದ ನೀರು ಕುಡಿದು ತಲೆ ಎತ್ತುವನು. ಯಾವ ಗೊತ್ತಾ? ದೇವರು ಬಲಗಡೆಯಲ್ಲಿರುವಾಗ, ತನ್ನ ಪ್ರಜೆ ಸಂತೋಷವಾಗಿರುವಂತೆ ಮಾಡುವಾಗ ದೇವರನ್ನ ಬಲಗಡೆ ನಾವು ಇಟ್ಕೊಳ್ಬೇಕು. ಯಾವಾಗಲೂ ಈ ಒಂದು ಉದಯಕಾಲ ಸಮಯದಲ್ಲಿ ಮುಗಿಸ್ತಾ ಅದನ್ನ ಪ್ರೇರೆ ವಾಕ್ಯ ಹೇಳ್ತಾ, ದೇವರನ್ನ ನಾವು ಮುಂದೆ ಇಟ್ಕೊಂಡು ನಡಿಬೇಕು. ದೇವರನ್ನು ನಾವು ಭಾರವಾಗಿ ನಮ್ಮ ಬಲಗಳನ್ನ ಇಟ್ಕೊಂಡು ನಡಿಬೇಕು. ಯಾವಾಗ ಮನೆಗೆ ಭಾರ ಯಾವಾಗ ಯಾಕಡೆ ಇರ್ತಾ? ಬಲಗಡೆ ಇರ್ತದೆ. ಹಾಗೆ ನಿನ್ನ ಬಲವು ನಿನ್ನ ಶಕ್ತಿಯು ದೇವರಾಗಿರಬೇಕು. ದೇವರಿಗೆ ನಮ್ಮ ಜೀವಿತದಲ್ಲಿ ಮೊದಲನೇ ಸ್ಥಾನ ಕೊಡೋಣ. ಕೀರ್ತನೆಗಾರ ದಾವೀದನು ಹೇಳ್ತಾನೆ, ತನ್ನ ಎಲ್ಲಾ ಕೀರ್ತನೆಗಳು ಹೇಳ್ತಾನೆ, ಏನು ಗೊತ್ತಾ? ನನಗೆ ಆಲೋಚನೆ ಹೇಳ್ಕೊಡ್ತಾನೆ, ನನ್ನ ಮನಸ್ಸಿಗೆ ನೆಮ್ಮದಿ ಕೊಡ್ತಾನೆ, ನನ್ನ ಶರೀರಕ್ಕೆ ನೆಮ್ಮದಿ ಕೊಡ್ತಾನೆ ಎಂಬುದಾಗಿ. ಯಾಕೆ? ಯಾವಾಗ ಗೊತ್ತಾ? ನಮ್ಮ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟ. ಇವತ್ತು ನಿನ್ನ ಆಲೋಚನೆ ನಡೆದರೆ ನೀನು ಸಫಲವಾಗೋದಿಲ್ಲ. ನಿನ್ನ ಇಷ್ಟದಲ್ಲಿ ನಡೆದರೆ ಸಫಲವಾಗೋದಿಲ್ಲ. ದೇವರಿಗೆ ಒಪ್ಪಿಸ್ಕೊಡು. ದೇವರೇ, ನಾನು ಏನು ಮಾಡಬೇಕಪ್ಪ? ದೇವರನ್ನು ಏನು ಮಾಡಬೇಕು ಸ್ವಾಮಿ? ನನ್ನ ಆರೋಗ್ಯ ಕ್ಷೀಣಿಸ್ತಾ ಇದೆ. ಅವರ ಶರೀರ ಕೂಡ ಸುರಕ್ಷಿತವಾಗಿರಬೇಕಾದ್ರೆ ದೇವರಿಗೆ ತಮ್ಮ ಶರೀರ ಒಪ್ಪಿಸ್ಕೊಡಬೇಕು. ದೇವರು ಮೊದಲನೇ ಸ್ಥಾನ ಕೊಡೋದಾದ್ರಿಂದ ನಿನ್ನ ಶರೀರವನ್ನು ಮುಟ್ಟಿ ದೇವರು ಗುಣಪಡಿಸ್ತಾನೆ. ವಾಕ್ಯ ಹೇಳ್ತಾ, ಆತನ ಬಾಸೊಂಡುಗಳಿಂದ ನಮಗೆ ಗುಣವಾಯಿತು. ವೈದ್ಯನ ಮಾತ್ರೆಗಳಿಂದಲ್ಲ,
ವೈದ್ಯನ ಇಂಜೆಕ್ಷನ್ಗಳಿಂದಲ್ಲ, ವೈದ್ಯನ ಮೆಡಿಸಿನ್ಗಳಿಂದಲ್ಲ. ಇದು ಗುಣವಾಗಿದೆ ಗೊತ್ತಾ? ಯೇಸು ಕ್ರಿಸ್ತನ ರಕ್ತದಿಂದ. ಮೊದಲ ಸ್ಥಳದ ದೇವರು ಕೊಡೋದಾದ್ರೆಗಿನ ಆತನೇ ನಿನ್ನನ್ನು ಗುಣಪಡಿಸ್ತಾನೆ. ದೇವರೇ ನೀನು ನನಗೆ ಕೊಡ್ತೀಯಪ್ಪ, ನೀನು ನೋಡುತ್ತೇವೆ. ಮೊದಲ ಸ್ಥಳ ಅಂತ ದೇವರು ಕೊಡೋಣ. ದೇವರಿಂದ ಬರುವಂತ ಆಶೀರ್ವಾದನ ಹೊಂದಿಕೊಂಡು ನಾವು ಜೀವಿಸುತ್ತರಾಗೋಣ. ಯಾವಾಗ ನಾವು ದೇವರಿಗೆ ಸ್ಥಾನ ಕೊಡ್ತೇವೋ ಖಂಡಿತ ದೇವರು ಎಲ್ಲ ವಿಷಯದಲ್ಲಿ ಸಹಾಯ ಮಾಡಿ, ಎಲ್ಲ ವಿಷಯದಲ್ಲಿ ಸಹಾಯ ಮಾಡಿ. ಅದಕ್ಕಾಗಿ ದೇವರಿಗೆ ನಮ್ಮ ಸ್ಥಾನವನ್ನು ದೇವರು ಒಪ್ಪಿಸಿಕೊಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಉದಯಕಾಲ ಸಮಯದಲ್ಲಿ ಭಕ್ತನ ದಾವೀದ ಹೇಳ್ತಾನೆ, ನಾನು ಯೆಹೋವನನ್ನು ನಾನು ಎದುರುಗಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ನನ್ನ ಬಲಗಡೆಯಲ್ಲಿ ನೀನು ಇರುವುದರಿಂದ ನಾನು ಯಾವ ಕೇಡಿಗೂ ಹೆದರಿನು ಎಂಬುದಾಗಿ. ನೀನೇ ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟು ನನಗೆ ಆಲೋಚನೆ ಹೇಳಿಕೊಡ್ತೀಯ. ನನ್ನ ಶರೀರವು ಸುರಕ್ಷಿತವಾಗಿರುವಂತೆ ಮಾಡ್ತೀಯ. ಇವತ್ತು ನಿನ್ನ ಶರೀರವು ಸುರಕ್ಷಿತವಾಗಿರ್ಬೇಕಾ? ನಿನ್ನ ಆತ್ಮಕ್ಕೆ ನೆಮ್ಮದಿ ಬೇಕಾ? ದೇವರಿಗೆ ನಮ್ಮನ್ನ ಒಪ್ಪಿಸಿಕೊಡೋಣ. ಕರ್ತನೇ, ನಿನಗೆ ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಭಯವು ಬಂದಾಗ, ಮನವು ನೊಂದಾಗ ಜೊತೆಗೆ ಇರುವಾತನೇ. ಜೀವನ ಸೋತಾಗ, ಭರವಸೆ ಕಳೆದಾಗ ಸ್ಫೂರ್ತಿಯ ತಂದಾತನೇ. ನನ್ನ ಬಾಳಿಗೆ ಸ್ಫೂರ್ತಿದಾಯಕ ಜೀವದಾತನೇ ನನ್ಯೇಸುವೆ. ನನ್ನ ಬಾಳಿಗೆ ಸ್ಫೂರ್ತಿದಾಯಕ ಜೀವದಾತನೇ ನನ್ಯೇಸುವೆ. ಹೌದು ಪ್ರಿಯರೇ, ಭಯವು ಬಂದಾಗ, ಮನವು ನೊಂದಾಗ, ಜೀವನ ಸೋತಾಗ ಜೊತೆಗೆ ಇರುವ ದೇವರಾಗಿದ್ದಾನೆ. ನಿನ್ನ ಜೊತೆಯಲ್ಲಿ ನಡೆಯುವ ದೇವರಾತನಾಗಿದ್ದಾನೆ. ನೋಡುತ್ತೇವೆ, ಈ ಲೋಕಯಾತ್ರೆಯಲ್ಲಿ ನೀನು ಸೋತೋಗಬಹುದು. ದೇವರನ್ನ ಜೊತೆ ಇಟ್ಕೊಡೋದಾದ್ರೆ, ನಿನ್ನ ಬಲಗಳಲ್ಲಿ ಯೆಹೋವನಿರುವುದಾದರೆ, ಯೇಸು ಇರುವುದಾದರೆ ನಿನಗೆ ಯಾವ ಭಯವು ನಿನಗಿಲ್ಲ. ದೇವರು ನಡೆಸ್ತಾನೆ, ದೇವರು ನಡೆಸ್ತಾನೆ. ನಡೆಸಲು ಶಕ್ತನಾಥನಾಗಿದ್ದಾನೆ. He will guide you. He will save you with his wings. ಆತರ ರೆಕ್ಕೆಗಳನ್ನು ಕಾಪಾಡ್ತಾನೆ. Thank you, Jesus. Thank you, Lord. Hallelujah. Thank you, Master. ಕರ್ತನೇ, ನಿನಗೆ ಸ್ತೋತ್ರ ರಾಜ. ಪ್ರೀತಿ ಸ್ವರೂಪನಾದ ನನ್ನ ಪ್ರೀತಿಯ ಪರಲೋಕದಲ್ಲಿರುವ ಪರಲೋಕದ ತಂದೆಯಾದ ದೇವರೇ, ನಿನ್ನ ಕೃಪಾ ಸಿಂಹಾಸನದಲ್ಲಿ ಕರ್ತನ ಬಿತ್ತಿದ ಬೀಜಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಈ ವಾಕ್ಯವು ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ಸಹಾಯ ಮಾಡು ಕರ್ತನೆ. ದೇವರೇ, ದಾವೀದನು ಹೇಳ್ತಾನೆ, ಅಪ್ಪ, ನಾನು ಯೆಹೋವನನ್ನು ಯಾವಾಗಲೂ ಎದುರುಗಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ನೀನು ಬಲಗಡೆ ಇರುವುದರಿಂದ ನನ್ನ ಕೇಳಿಗೆ ಹೆದರಿನೆ ಎಂಬುದಾಗಿ. ಕರ್ತನೆ, ನಾವು ಯಾವಾಗಲೂ ನಿನ್ನನ್ನೇ ನಾವು ಮುಂದೆ ಇಟ್ಟುಕೊಂಡು ನಡೆಯುವುದಕ್ಕೆ ಕಲಿಸಪ್ಪ ಸ್ವಾಮಿ. ಯಾವಾಗ ನಮ್ಮ ಜೀವಿತದಲ್ಲಿ ನಿಮಗೆ ಮೊದಲ ಸ್ಥಾನ ಕೊಡ್ತೀವೋ ಅವಾಗ ನಮ್ಗೆ ಆಲೋಚನೆ ಕೊಡ್ತೀಯಪ್ಪ. ಅವಾಗ ನಮ್ಮ ಸಗಣ ಮಾತನಾಡ್ತೀಯ ಕರ್ತನೆ. ಅವಾಗ ನಮ್ಮ ಶರೀರಕ್ಕೆ ಸುರಕ್ಷತೆ ಇದೆ ರಾಜ್. ದೇವರೇ, ನೀನೇ ಸಹಾಯ ಮಾಡು, ನೀನೇ ಮಹಿಮನ್ ಬಂದ ಪ್ರತಿಯೊಬ್ಬರನ್ನು ಮುಟ್ಟಪ್ಪ, ನೀನೇ ಆಶೀರ್ವದಿಸಬೇಕಾಗಿ. ಕರ್ತನೆ, ನಿನಗೆಲ್ಲವನ್ನು ಒಪ್ಪಿಸಿಕೊಡ್ತಾ ಕೇಳಿದ ವಾಕ್ಯವು ಪ್ರತಿ ಒಬ್ಬರ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ಸಹಾಯ ಮಾಡಬೇಕಾಗಿ ನಿನಗೆ ಸಮಸ್ತವನ್ನು ಅರ್ಪಿಸುತ್ತಾ ಯೇಸುವೆ ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಸದುತ್ತರವನ್ನು ಪಡೆದು ಇದ್ದೇನೆ ತಂದೆಯಾದ ದೇವರೇ, ಆಮೆನ್.